ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಸಂಚಿಕೆಯಲ್ಲಿ ಶಾಂತಿ ತಲೆಗೆ ಏಟ್ ಬಿದ್ದು ಅವಳಿಗೆ ಹಳೆದೆಲ್ಲ ನೆನ್ಪೆಲ್ಲ ಮರ್ತೋಗಿರುತ್ತೆ. ಮತ್ತೆ ಸೂರ್ಯನ ತುಂಬಾ ಪ್ರೀತಿ ಮಾಡ್ತಾಳೆ, ಹಾಗೆ ಮನೋಜನ್ಗೂ ಸಹ ಹೊಡಿತಾಳೆ. ಇದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ದಯವಿಟ್ಟು ಯಾರು ಮಿಸ್ ಮಾಡದೆ ಇವತ್ತು ಆಸೆ ಸೀರಿಯಲ್ ನ ದಯವಿಟ್ಟು ನೋಡಿ. ಬನ್ನಿ, ತಡ ಮಾಡದೆ ಸಂಚಿಕೆನ ಶುರು ಮಾಡೋಣ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ಒಂದ್ ಹುಡುಗಿನ ಆಸ್ಪತ್ರೆಗೆ ತಗೊಂಡ್ ಬಂದು ಸೇರಿಸ್ತಾನೆ. ಆ ಹುಡುಗಿ ವಿಷ ಕುಡಿದಿರ್ತಾಳೆ. ಅವ್ರ ತಾಯಿ ಮಗನ ಹತ್ರ ಮಾತಾಡ್ಬೇಕಾದ್ರೆ ತುಂಬಾ ಫೀಲ್ ಮಾಡ್ಕೊಂಡು ಅವಳು ಇಷ್ಟಪಟ್ಟಿರೋ ಹುಡುಗನ್ ಜೊತೆನೆ ಮದ್ವೆ ಮಾಡಿದಿದ್ರೆ ಅವಳು ಯಾಕೋ ಈ ರೀತಿ ಮಾಡ್ಕೊಳ್ತಿದ್ಲು ಅಂತ ಅಳ್ತಾ ಹೇಳ್ಬೇಕಾದ್ರೆ ಇದು ಒಂದ್ ರೀತಿ ಸೂರ್ಯನ್ ಮನ್ಸಿಗೆ ತುಂಬಾನೇ ಹತ್ರ ಅನ್ನೋ ರೀತಿ ಅನ್ನಿಸ್ತಿರತ್ತೆ. ಆಗ ಸೂರ್ಯನ್ಗೆ ಕನಕನ್ ಜ್ಞಾಪಕ ಬರುತ್ತೆ. ಮೀನಾ, ನನ್ಗೆ ಟ್ರಿಪ್ ಬಂದಿದೆ, ನಾನ್ ಹೋಗ್ತೀನಿ ಅಂತ ಸೂರ್ಯ ಬೇಜಾರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಒಂದ್ ನಿಮಿಷ ನಿಂತ್ಕೊಳಪ್ಪ, ಯಾರು ಏನು ಅಂತಾನೆ ಗೊತ್ತಿಲ್ಲ, ಇವ್ರು ನನ್ ಮಗಳನ್ನ ಆಸ್ಪತ್ರೆ ಕರ್ಕೊಂಡ್ಬಂದ್ ಸೇರ್ಸಿದ್ರು. ಪುಣ್ಯಾತ್ಮನಪ್ಪ ನೀನು. ನೋಡಿ ಅರ್ಥ ಮಾಡ್ಕೊಳ್ಳಿ, ಈ ತರ ಮನುಷ್ಯತ್ವ ಇರೋರು ತುಂಬಾ ಜನ ಸಿಗೋದಿಲ್ಲ. ಇಂಥವ್ರನ್ನ ನೋಡಿ ನೀವ್ ಕಲಿಬೇಕು ಅಂತ ಆ ಹುಡುಗಿ ತಾಯಿ ಮಗನಿಗೆ ಹೇಳ್ಬೇಕಾದ್ರೆ, ಸರ್ ತುಂಬಾ ಥ್ಯಾಂಕ್ಸ್ ಸರ್, ನೀವು ನನ್ ತಂಗಿ ಜೀವನನ ಉಳಿಸ್ಬಿಟ್ರಿ. ಎಷ್ಟ್ ಕೊಡ್ಲಿ ಸರ್ ದುಡ್ಡನ್ನ ಅಂತ ಆ ಹುಡ್ಗ ಕೇಳ್ಬೇಕಾದ್ರೆ, ಏನ್ ಸರ್ ಈ ರೀತಿ ಎಲ್ಲ ಮಾತಾಡ್ತಿದೀರಾ, ನೀವು ನಿಮ್ಮ ಹುಡ್ಗಿನ ನೋಡ್ಕೊಳ್ಳಿ ಅಷ್ಟು ಸಾಕು, ನನ್ಗೆ ದುಡ್ಡೆಲ್ಲ ಏನು ಬೇಡ, ನಾನು ಜೀವ ಉಳಿಸೋದಕ್ಕೋಸ್ಕರ ಅಂತ ಕರ್ಕೊಂಡ್ ಬಂದೆ ಹೊರತು ದುಡ್ಗೋಸ್ಕರ ಅಲ್ಲ. ಸರಿ, ನಾವ್ ಬರ್ತೀವಿ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರು ಹೊರಡ್ಬೇಕಾದ್ರೆ ಕನಕ ಸಿಸ್ಟರ್ ಹತ್ರ ಮಾತಾಡ್ತಿರ್ತಾಳೆ. ಕನಕ, ಆ ಹುಡ್ಗಿಗೆ ಏನಾಯ್ತು, ಇವಾಗ ಆ ಹುಡ್ಗಿ ಪರವಾಗಿಲ್ವಾ ಅಂತ ಮೀನಾ ಕೇಳ್ಬೇಕಾದ್ರೆ ಆ ಹುಡ್ಗಿ ತಾಯಿ ಮತ್ತೆ ಅಣ್ಣ ಇಬ್ರು ಅಲ್ಲಿಗ್ ಬರ್ತಾರೆ. ಅಕ್ಕ ಕೇಳ್ದೆ ಅಕ್ಕ, ಆ ಹುಡ್ಗಿಗೆ ಯಾವ್ದೇ ರೀತಿ ಅಪಾಯ ಇಲ್ವಂತೆ ಅಂತ ಕನಕ ಹೇಳ್ಬೇಕಾದ್ರೆ, ಅಮ್ಮ ಭಯ ಪಡ್ಬೇಡಿ, ನಿಮ್ ಹುಡುಗಿಗೆ ಏನೂ ಆಗೋದಿಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ದೇವ್ರ ದೊಡ್ಡನಮ್ಮ, ಹೇಗೋ ಕಾಪಾಡ್ಬಿಟ್ಟ ಅಂತ ಆ ಹೆಂಗ್ಸು ಕೈ ಮುಗಿತಿರ್ತಾಳೆ. ಟ್ರೀಟ್ಮೆಂಟ್ ನಡೀತಾ ಇದೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದು ಡಾಕ್ಟರ್ ನಿಮ್ ಹತ್ರ ಎಲ್ಲ ಹೇಳ್ತಾರೆ ಅಂತ ಕನಕ ಹೇಳ್ಬೇಕಾದ್ರೆ ಆ ಹುಡುಗಿ ತಾಯಿ ಸೂರ್ಯನ ಹತ್ರ ಹೋಗಿ ಅವ್ನ್ ಕೈ ಹಿಡ್ಕೊಂಡು, ನೀನ್ ಪುಣ್ಯಾತ್ಮ ಕಣಪ್ಪ, ನಿನ್ನಿಂದಾಗಿ ನನ್ ಮಗಳು ಜೀವ ಉಳಿತು, ತುಂಬಾ ಥ್ಯಾಂಕ್ಸ್ ಕಣಪ್ಪ ಅಂತ ಕೈ ಮುಗಿಬೇಕಾದ್ರೆ, ಅಮ್ಮ ಪರವಾಗಿಲ್ಲ, ನೀವ್ ಈ ರೀತಿ ಎಲ್ಲ ಅಳ್ಬೇಡಿ, ಏನು ಆಗೋದಿಲ್ಲ, ಸರಿ ಹೋಗುತ್ತೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸರಿಯಾದ ಟೈಮ್ಗೆ ದೇವ್ರ ತರ ನೀನ್ ಬಂದೆ ಕಣಪ್ಪ, ನನ್ ಮಗಳ ಜೀವನ ಉಳಿಸ್ಕೊಟ್ಬಿಟ್ಟೆ ಕಣಪ್ಪ ಅಂತ ಆ ಹೆಂಗ್ಸ ಕೈ ಮುಗಿಬೇಕಾದ್ರೆ, ಅಯ್ಯೋ ಅಮ್ಮ ಯಾಕೆ ಈ ರೀತಿ ಹೇಳ್ತೀರಾ, ಮನುಷ್ಯನೇ ಅಲ್ವಾ ಸಹಾಯ ಮಾಡ್ಬೇಕಾಗಿರೋದು ಅಂತ ಸೂರ್ಯ ಹೇಳ್ತಾನೆ. ಅದು ಹಾಗಲ್ಲಪ್ಪ, ನೀನ್ ಯಾರು ಏನು ಅಂತಾನೆ ಗೊತ್ತಿಲ್ಲ, ಆದ್ರೂ ನೀನು ಇಷ್ಟೊಂದು ಗಾಬರಿಯಿಂದ ಅವಳ ಬಗ್ಗೆ ಚಿಂತೆ ಮಾಡ್ತಾ ಅವಳನ್ನ ಕರ್ಕೊಂಡ್ ಬಂದು ಬೇಗ ಆಸ್ಪತ್ರೆಗೆ ಸೇರಿಸ್ದಲ್ಲಪ್ಪ. ನಿನಗಿರೋ ಪ್ರೀತಿ ಇವ್ರಿಗಿದ್ದಿದ್ರೆ ನನ್ ಮಗಳು ಇಂಥ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲಪ್ಪ. ಇವರಪ್ಪನು ಮಾಡಿರೋ ಹಠದಿಂದ ನನ್ ಮಗಳು ಇವತ್ತು ಆಸ್ಪತ್ರೆ ಸೇರೋ ರೀತಿ ಆಗಿದೆ. ನೀನಾದ್ರೂ ಇವ್ರಿಗೆ ಸ್ವಲ್ಪ ಬುದ್ಧಿವಾದ ಹೇಳಪ್ಪ, ಅವಳು ಇಷ್ಟಪಟ್ಟಿರೋ ಹುಡುಗನ್ಗೆ ಮದ್ವೆ ಮಾಡ್ಸೋದಕ್ಕೆ ನೀನಾದ್ರೂ ಹೇಳಪ್ಪ ಅಂತ ಆ ಹಿಂಸೆ ಕೇಳ್ಕೋಬೇಕಾದ್ರೆ ಮೀನಾ ಕನಕನ್ನೇ ನೋಡ್ತಿರ್ತಾಳೆ. ನಾನ್ ಹೇಳಿ ಸಾಕಾಯ್ತಪ್ಪ, ಅಟ್ಲೀಸ್ಟ್ ನೀವ್ ಹೇಳಿದ್ರಾದ್ರೂ ಇವ್ರು ಬದ್ಲಾಗ್ತಾರ ಏನೋ, ನೋಡೋಣ ಕಣಪ್ಪ, ಹೇಳಪ್ಪ ಅಂತ ಆ ಹೆಂಗ್ಸು ಕೇಳ್ಕೊತಿರ್ತಾಳೆ. ರೀ, ಕೇಳ್ತಿದಾರಲ್ವಾ, ಹೇಳಿ ಅವ್ರಿಗೆ ಬುದ್ಧಿವಾದನ. ಪಾಪ ಹುಡ್ಗಿ ಇಷ್ಟಪಟ್ಟವನ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ, ಅವ್ರ ಹತ್ರ ಹೇಳಿ, ಇಷ್ಟಪಟ್ಟಿರೋನ್ ಜೊತೆ ಮದ್ವೆ ಆದ್ರೇನೆ ಅವಳ ಜೀವನ ಚೆನ್ನಾಗಿರೋದು ಅಂತ ಬುದ್ಧಿವಾದ ಹೇಳ್ರಿ, ನೀವ್ ಹೇಳಿದ್ರೇನೆ ಅದು ಕರೆಕ್ಟ್ ಆಗಿರುತ್ತೆ ಅಂತ ಮೀನಾ ಬೇಕು ಅಂತಾನೆ ಸೂರ್ಯನ್ಗೆ ಇದನ್ನ ಹೇಳ್ತಿರ್ತಾಳೆ. ಸೂರ್ಯ ಮೀನನ್ನೇ ಕೋಪದಿಂದ ಗುರಾಯಿಸ್ತಾ, ಇದು ಅವ್ರ ಫ್ಯಾಮಿಲಿ ವಿಷಯ, ಇದ್ರಲ್ಲಿ ನಾನ್ ಹೇಳೋಂತದ್ದೇನಿದೆ, ಅಮ್ಮ ನೀವ್ ಹೋಗಿ ನಿಮ್ ಹುಡ್ಗಿ ನೋಡೋಗಿ ಅಂತ ಸೂರ್ಯ ಅವ್ರನ್ನ ಅಲ್ಲಿಂದ ಕಳಿಸಿ ನೋಡ್ಕೊ ಅಂತ ಹೇಳಿ ಸೂರ್ಯ ಹೇಳ್ಬೇಕಾದ್ರೆ, ಯಾರು ಅವ್ರ ಹುಡ್ಗಿನ ಅಂತ ಮೀನಾ ಕೇಳ್ತಾಳೆ. ದರ್ಜಿ, ನಾನ್ ಹೇಳಿದ್ದು ಕನಕನ್ನ ಭದ್ರವಾಗಿ ನೋಡ್ಕೊ ಅಂತ ಹೇಳಿ ಸೂರ್ಯ ಹೋಗ್ಬೇಕಾದ್ರೆ, ಭಾವ ಅಂತ ಕನಕ ಕರೆದಾಗ ಏನು ಅಂತ ಸೂರ್ಯ ಕೇಳ್ತಾನೆ. ಯೋಚನೆ ಮಾಡ್ಬೇಡಿ ಬಾವ, ನಾನು ಈ ರೀತಿ ತಪ್ಪು ನಿರ್ಧಾರ ತಗೊಳೋದಿಲ್ಲ. ಒಂದ್ ಹುಡ್ಗಿ ಜೀವನ ಉಳಿಸಿರೋ ನಿಮ್ಮನ್ನ ನೋಡ್ತಿದ್ರೆ ನನ್ಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದೆ ಬಾವ ಅಂತ ಕನಕ ಹೇಳ್ದಾಗ ಅದನ್ನ ಕೇಳಿ ಸೂರ್ಯನ್ಗೆ ಖುಷಿ ಆಗತ್ತೆ. ಸರಿ ಆಯ್ತು, ನಾನ್ ಬರ್ತೀನಿ ಅಂತ ಸೂರ್ಯ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಶಾಂತಿ ಕಸ್ತೂರಿನ ಕರ್ಕೊಂಡು ಒಂದ್ ಹೋಟ್ಲಗ್ ಬರ್ತಾಳೆ. ಏನೇ ಶಾಂತಿ, ಹೊಟ್ಟೆ ಹಸಿತಿದ್ಯಾ, ಅದಕ್ಕೆ ಊಟ ಮಾಡೋಣ ಅಂತ ಕರ್ಕೊಂಡ್ ಬಂದ್ಯಾ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ನಿನ್ಗೆ ಯಾವಾಗ್ಲೂ ತಿನ್ನೋದೇ ಹುಚ್ಚು, ಅದು ಹಾಗಲ್ಲ ಕಣೆ, ನಮ್ ರವಿ ಇಲ್ಲೇ ಕೆಲ್ಸ ಮಾಡ್ತಿರೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನು ರವಿ ನೋಡಕ್ ಬಂದ್ಯಾ, ಅಲ್ಲ ಕಣೆ ಹೇಗಿದ್ರು ಸಂಜೆ ಮನೆಗೆ ಬರ್ತಂತಾನೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ,
ಅವನು ನೋಡಕ್ ಮಾತ್ರ ಅಲ್ಲ ಕಣೆ, ಆ ಹುಡುಗಿನ ನೋಡಿ ಅವಳತ್ರ ಮಾತಾಡಕ್ ಬಂದೆ ಅಂತ ಶಾಂತಿ ಹೇಳ್ತಾಳೆ. ಹುಡುಗಿನ ಯಾರೇ ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಅದೇ ಕಣೆ ಈ ಹೋಟ್ಲು ಓನರ್ ಇದ್ದಾಳಲ್ಲ ನೀತು, ಅವಳನ್ ನೋಡಕ್ ಬಂದಿದ್ದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಅವಳನ್ ಯಾಕೆ ನೋಡ್ಬೇಕು ಅಂತ ಕಸ್ತೂರಿ ಅವರು ಕೇಳ್ತಾರೆ. ಹೇಳ್ತೀನಿ ಬಾರೆ ಅಂತ ಹೇಳ್ತಾ ಶಾಂತಿ ನೀತು ಇರೋ ರೂಮ್ಗೆ ಹೋಗ್ತಾಳೆ. ನೀತು ಶಾಂತಿನ ನೋಡಿ, ಅರೆ ಆಂಟಿ ನೀವಾ, ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ದಾಗ, ನೋಡ್ದ ಕಸ್ತೂರಿ ನಮ್ಮನ್ ಕಂಡ್ರೆ ಎಷ್ಟು ಪ್ರೀತಿ ಅಂತ ಇವಳಿಗೆ, ಬಾ 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 ಕುತ್ಕೋ ಅಂತ ಹೇಳಿ ಶಾಂತಿ ಕಸ್ತೂರಿ ಜೊತೆ ಕುತ್ಕೋತಾಳೆ. ಹಾಗೆ ಇಬ್ರನ್ನು ಪರಿಚಯ ಮಾಡಿಸ್ತಾಳೆ ಶಾಂತಿ. ಆಂಟಿ ಊಟ ಮಾಡಕ್ ಬಂದ್ರಾ? ಏನ್ ಇಷ್ಟಪಡ್ತೀರಾ ತಿನ್ನೋದಿಕ್ಕೆ? ನಿಮ್ ಮಗ ಏನ್ ಅಡ್ಗೆ ಸ್ಪೆಷಲ್ ಆಗಿ ಮಾಡ್ತಾರೆ ಅಂತ ನಿಮ್ಗಿಂತ ಚೆನ್ನಾಗಿ ಯಾರಿಗ್ ಗೊತ್ತಿದೆ ಹೇಳಿ, ಏನ್ ತರಿಸ್ಲಿ ಹೇಳಿ ಅಂತ ನೀತು ಕೇಳ್ಬೇಕಾದ್ರೆ, ಹೌದಮ್ಮ ನನ್ ಮಗ ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತಾನೆ, ಮತ್ತೆ ನಾವಿಲ್ಲಿ ತಿನ್ನೋದಕ್ ಬರ್ಲಿಲ್ಲ, ಇಲ್ಲೇ ಸ್ವಲ್ಪ ಹತ್ರದಲ್ಲಿ ಎಲ್ಲೋ ಕೆಲ್ಸ ಇತ್ತು, ಹಾಗೆ ರವಿನ ನೋಡ್ಕೊಂಡ್ ಹೋಗೋಣ ಅಂತ ಬಂದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಓ ಹೌದಾ ಇರಿ ನಾನ್ ರವಿನ ಕರಿತೀನಿ ಅಂತ ನೀತು ಅಲ್ಲಿಂದ ಹೋಗ್ತಾಳೆ. ಈ ಶಾಂತಿ ಇವಳನ್ನ ಆಗ್ಲೇ ನಿನ್ ಮಗ ಮನೋಜನ್ಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೆ ಅಲ್ವೇನೆ ನೀನು? ಅಲ್ಲ ಕಣೆ, ಅದನ್ನೇ ನಾನಿಂದ ಇನ್ನೂ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಈಗ ನೋಡಿದ್ರೆ ಅವಳನ್ ನೋಡೋದಿಕ್ಕೆ ಇಲ್ಲಿಗ್ ಬಂದಿದ್ಯಲ್ಲೇ, ನನಗೇನೋ ಇದು ಸರಿ ಬರೋದಿಲ್ಲ ಅನ್ಸುತ್ತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ನೋಡೆ ಕಸ್ತೂರಿ, ಆ ದೇವ್ರು ಇಂಥವ್ರಿಗೆ ಇಂಥವ್ರೆ ಅಂತ ಬರ್ದು ಕಳಿಸ್ಬಿಟ್ಟಿರ್ತಾನ್ ಕಣೆ. ಆದ್ರೆ ನಾವ್ ಮನುಷ್ಯರು ಅದ್ ಗೊತ್ತಿಲ್ದೆ ಯಾವ್ದ್ಯಾವ್ದಕ್ಕೋ ಹೋಗಿ ತಗ್ಲಾಕೋತೀವಿ. ಹಂಗೆ ಆ ಗೂಂಗ್ರಿ ಹತ್ರ ನನ್ ಮಗ ಸಿಕ್ಕಾಕೊಂಡಿರೋದು. ನಾನು ಗೊತ್ತಿಲ್ದೆ ನನ್ ಮಗನ್ ಜೀವನ ಹಾಳಾಗೋದಕ್ಕೆ ತಪ್ಪು ಮಾಡ್ಬಿಟ್ಟೆ ಕಣೆ. ಅದಕ್ಕೆ ನಾನ್ ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಬೇಕು ಅಂತ ಈ ಕೆಲ್ಸ ಮಾಡ್ತಾ ಇರೋದು. ನನಗೇನೋ ಇವಳೇ ನನ್ ಮನೆಗೆ ಸೊಸೆಯಾಗಿ ಬರ್ತಾಳೇನೋ ಅಂತ ಅನ್ನಿಸ್ತಿದೆ ಕಣೆ ಕಸ್ತೂರಿ ಅಂತ ಹೇಳ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಅಷ್ಟ್ರಲ್ಲಿ ನೀತು ವಾಪಸ್ ಬಂದು, ಅಯ್ಯೋ ಆಂಟಿ ಸಾರಿ, ರವಿ ಆಚೆ ಎಲ್ಲೋ ಹೋಗಿದ್ದಾನೆ, ಅದನ್ನ ನಾನ್ ಮರ್ತೇ ಹೋಗ್ಬಿಟ್ಟಿದ್ದೆ. ಒಂದು ಪಾರ್ಟಿಗೆ ಫುಡ್ ಅರೇಂಜ್ ಮಾಡೋದಿಕ್ಕೆ ಅವ್ನ್ ಹೋಗಿದ್ದ, ಅದನ್ನ ನಾನ್ ಮರ್ತ ಹೋಗ್ಬಿಟ್ಟಿದ್ದೆ. ಹೇಳಿ ನೀವೇನ್ ಊಟ ಮಾಡ್ತೀರಾ ಇವಾಗ ಅಂತ ನೀತು ಕೇಳ್ಬೇಕಾದ್ರೆ, ಅಯ್ಯೋ ಪರವಾಗಿಲ್ಲ ಬಿಡಮ್ಮ, ಆದ್ರೂ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ರೆಸ್ಟೋರೆಂಟ್ನೆಲ್ಲ ಮೇಂಟೈನ್ ಮಾಡ್ತಿದ್ಯಾ ಅಂದ್ರೆ ಸೂಪರ್ ಕಣಮ್ಮ ನೀನು, ತುಂಬಾ ಖುಷಿ ಆಗ್ತಿದೆ. ಆದ್ರೆ ಬರೀ ಕೆಲ್ಸ ಅಂತ ನೋಡ್ಕೊಂಡಿದ್ರೆ ಹೆಂಗಮ್ಮ? ಮದ್ವೆ ಎಲ್ಲ ಮಾಡ್ಕೊಳ್ಳೋದಿಲ್ವಾ? ಯಾವಾಗ ಮದ್ವೆ ಮಾಡ್ಕೋತೀಯಾ ಅಂತ ಶಾಂತಿ ಕೇಳ್ಬೇಕಾದ್ರೆ, ಆಂಟಿ ಇವಾಗ ಸದ್ಯಕ್ಕೆ ಅದ್ರ ಐಡಿಯಾ ಇಲ್ಲ ನನಗೆ ಅಂತ ನೀತು ಹೇಳ್ತಾಳೆ. ಅಯ್ಯೋ ಯಾಕಮ್ಮ, ಈ ವಯಸ್ಸಲ್ಲದೆ ಇನ್ ಯಾವಾಗ ಮದ್ವೆ ಮಾಡ್ಕೊಳಕ್ಕಾಗತ್ತೆ ಹೇಳು? ನನ್ನಂಗೆ ಏಜ್ ಆದ್ಮೇಲೆ ಮದ್ವೆ ಮಾಡ್ಕೊಳಕ್ಕಾಗತ್ತಾ? ಅದು ನನಗ್ ಗೊತ್ತಿರೋ ಒಬ್ಬ ಹುಡ್ಗ ಇದಾನೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ. 5 ವರ್ಷಕ್ ಮುಂಚೆ ನೋಡಿದ್ರೆ ಅವನು ಎಷ್ಟರನೇ ಇದ್ದ ಅಂತ ಶಾಂತಿ ಹೇಳ್ಬೇಕಾದ್ರೆ ಕಸ್ತೂರಿ ಅವರು ಕೆಮ್ತಾ ಇರ್ತಾರೆ. ಯಾಕೆ, ಏನೇ ಆಯ್ತು ನಿನ್ಗೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನಿಲ್ಲ ಕಣೆ ಕೆಂಪು ಅಂತು, ಅದಕ್ಕೂ ಹಿಂಗ್ ಕೇಳ್ತಿಯಲ್ಲ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಹಾಗಿದ್ರೆ ಹೋಗಿ ನೀರ್ ಕುಡಿಯೋಗೆ ಅಂತ ಶಾಂತಿ ಹೇಳ್ತಾಳೆ. ಅಷ್ಟೇ ಅಲ್ಲಮ್ಮ, ಇವಾಗ್ಲೂ ಅವನ ನೋಡೋದಿಕ್ಕೆ ಒಳ್ಳೆ ಹೀರೋ ತರಾನೇ ಇದಾನೆ, ಅವ್ನ್ಗಿವಾಗ ಹುಡುಗಿ ನೋಡ್ತಿದ್ದಾರೆ ಅಂತ ಶಾಂತಿ ಹೇಳ್ಬೇಕಾದ್ರೆ, 2ನೇ ಹುಡುಗಿನ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಆಗ ಶಾಂತಿ ಕಸ್ತೂರಿಗೆ ಕಣ್ಕೊಂಡ್ ಬಿಡ್ತಾ, ಅದಕ್ಕೆ ಕಣಮ್ಮ ನನ್ಗೆ ನೀನೇ ಜ್ಞಾಪಕಕ್ ಬಂದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ನಾನಾ ಅಂತ ನೀತು ಆಶ್ಚರ್ಯದಿಂದ ಕೇಳ್ತಾಳೆ. ಹೌದಮ್ಮ, ನಿನ್ನಂತ ಬುದ್ಧಿವಂತೆ ಹೆಣ್ಣು ಸುಂದರವಾಗಿರೋ ಹುಡುಗಿನೇ ನೋಡ್ತಾ ಇರೋದವ್ರು, ನೀನ್ ಹೂ ಅಂದ್ರೆ ನಿಮ್ ಅಪ್ಪ ಅಮ್ಮನ ಹತ್ರ ನಾನ್ ಹೋಗ್ ಮಾತಾಡ್ತೀನಿ ಕಣಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆಂಟಿ ನನ್ಗಿವಾಗ ಮದ್ವೆಲಿ ಇಂಟ್ರೆಸ್ಟ್ ಇಲ್ಲ, ಇವಾಗ ಸದ್ಯಕ್ಕೆ ಬಿಸ್ನೆಸ್ ನ ಹೇಗ್ ಇಂಪ್ರೂವ್ ಮಾಡ್ಬೇಕು ಅನ್ನೋದಷ್ಟೇ ನನ್ ಮೈಂಡ್ ಅಲ್ಲಿ ಇರೋದು ಅಂತ ನೀತು ಹೇಳ್ಬೇಕಾದ್ರೆ, ಅಯ್ಯೋ ಅದನ್ನ ಮದ್ವೆ ಮಾಡ್ಕೊಂಡು ಮುಂದುವರ್ಸ್ಬೋದಮ್ಮ. ನಾ ಹೇಳಿದ್ನಲ್ಲ ಹುಡ್ಗ, ಅವನು ಅಷ್ಟೇ ತುಂಬಾ ಬಿಸ್ನೆಸ್ ಮೈಂಡ್ ಇರೋನು, ತುಂಬಾ ಬುದ್ಧಿವಂತ, ತುಂಬಾ ಓದಿದಾನೆ. ಇಬ್ರು ಮದ್ವೆ ಆದ್ಮೇಲೆ ಜೊತೆಗೆ ಈ ಬಿಸ್ನೆಸ್ ನ ನೋಡ್ಕೋಬೋದಲ್ವೇನಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ, ಆದ್ರೂ ಆ ಹುಡ್ಗ ನನ್ಗೆ ಇಷ್ಟ ಆಗ್ಬೇಕಲ್ವಾ ಅಂತ ನೀತು ಹೇಳ್ತಾಳೆ. ಸರಿ ಆಯ್ತು, ನಿನ್ಗೆ ಯಾವ ತರ ಹುಡ್ಗ ಬೇಕು ಹೇಳಮ್ಮ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೋಟೆಲ್ ಬಿಸ್ನೆಸ್ ಬಗ್ಗೆ ಚೆನ್ನಾಗ್ ತಿಳ್ಕೊಂಡಿರ್ಬೇಕು, ಒಳ್ಳೆ ಶೆಫ್ ಆಗಿರ್ಬೇಕು, ತುಂಬಾ ತಾಳ್ಮೆಯಿಂದ ಇರೋಂತ ವ್ಯಕ್ತಿ ಆಗಿರ್ಬೇಕು, ಕೋಪ ಮಾಡ್ಕೋಬಾರ್ದು, ತುಂಬಾ ಕೇರಿಂಗ್ ಆಗಿರ್ಬೇಕು, ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ ಮಗನ್ ತರ ಇರ್ಬೇಕು ಅಂತ ನೀತು ಹೇಳ್ದಾಗ ಅದನ್ನ ಕೇಳಿ ಶಾಂತಿಗೆ ಖುಷಿ ಆಗತ್ತೆ. ಕಸ್ತೂರಿ ಅವರು ಶಾಕ್ ಇಂದಾನೆ ನೋಡ್ತಿರ್ತಾರೆ. ಏನು ನನ್ ಮಗನ್ ತರನಾ? ಅಯ್ಯೋ ನನ್ ಮನ್ಸಲ್ಲಿ ಏನ್ ಅನ್ಕೊಂಡಿದ್ನೋ ನೀನ್ ಅದೇ ರೀತಿ ಹೇಳ್ತಿದ್ಯಮ್ಮ ಅಂತ ಶಾಂತಿ ಹೇಳ್ಬೇಕಾದ್ರೆ, ಏನ್ ಮಾಡೋದು ಆಂಟಿ,
ನಿಮ್ ಮಗ ಅಷ್ಟು ಒಳ್ಳೆಯವರಿದ್ದಾರೆ. ಸೊ ನಾನ್ ಮದ್ವೆ ಆಗುವಂತ ಹುಡ್ಗ ನಿಮ್ ಮಗ ರವಿ ತರ ಇರ್ಬೇಕು ಅಂತ ನೀತು ಹೇಳ್ದಾಗ ಅದನ್ನ ಕೇಳಿ ಒಂದ್ ಸೆಕೆಂಡ್ ಶಾಂತಿ ಶಾಕ್ ಆಗ್ತಾಳೆ. ಹಾಗೆ ಕಸ್ತೂರಿ ಅವರು ಶಾಂತಿನ ನೋಡಿ ನಗ್ತಿರ್ತಾರೆ. ಏನು ರವಿ ತರನ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ಬೇಕಾದ್ರೆ, ಹೌದು ಆಂಟಿ, ರವಿ ತುಂಬಾ ಒಳ್ಳೆಯವರು, ತುಂಬಾ ಟ್ಯಾಲೆಂಟ್ ಇರೋ ಹುಡುಗ. ಈ ರೆಸ್ಟೋರೆಂಟು ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ಅಂತಂದ್ರೆ ಅದಕ್ಕೆ ಅವರು ಕಾರಣ. ಈಗಿನ ಜನರೇಷನ್ ಅಲ್ಲಿ ಅವ್ರ ತರ ಹುಡುಗ ಸಿಗೋದು ತುಂಬಾನೇ ಕಷ್ಟ ಅಂತ ನೀತು ಹೇಳ್ಬೇಕಾದ್ರೆ ಶಾಂತಿ ಏನ್ ಮಾಡೋದು ಅಂತ ಗೊತ್ತಾಗದೆ ಸುಮ್ನೆ ನಗ್ತಿರ್ತಾಳೆ. ಅಷ್ಟರಲ್ಲಿ ನೀತುಗೆ ಕಾಲ್ ಬರುತ್ತೆ. ಅವಳು ಅಲ್ಲಿಂದ ಎದ್ದು ಹೊರಟೋಗ್ತಾಳೆ. ಏನೇ ಕಸ್ತೂರಿ ಇದು, ಇವಳು ರವಿ ತರ ಇರ್ಬೇಕು ಅಂತ ಹೇಳ್ತಿದ್ದಾಳಲ್ಲೇ ಅಂತ ಶಾಂತಿ ಕೇಳ್ಬೇಕಾದ್ರೆ, ಏ ಶಾಂತಿ, ನನಗೇನೋ ಇವಳಿಗೆ ರವಿ ಇಷ್ಟ ಆಗಿದ್ದಾನೆ ಅನ್ಸುತ್ತೆ ಕಣೆ ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ, ಛೇ, ಈ ಹುಡುಗಿನ ನಾನ್ ಮುಂಚೆನೆ ನೋಡ್ಬೇಕಾಗಿತ್ತು ಕಣೆ, ದೇವ್ರು ಯಾಕೆ ನನ್ಗೆ ಇಷ್ಟೊಂದ್ ಲೇಟ್ ಆಗಿ ಹುಡುಗಿನ ತೋರ್ಸುದ್ನೋ ಗೊತ್ತಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ ಶಾಂತಿ, ಸುಮ್ನೆ ಈ ಹುಡುಗಿನ ಮನೋಜನ್ಗೆ ಮದ್ವೆ ಮಾಡ್ತೀನಿ ಅಂತ ಯೋಚನೆ ಮಾಡ್ಬೇಡ ಕಣೆ. ಆ ಹುಡುಗಿ ಹೇಳಿದ್ದು ಕೇಳಿಸ್ತ ತಾನೆ, ಅವಳಿಗೆ ರವಿ ತರನೇ ಇರ್ಬೇಕಂತೆ ಹುಡುಗ, ಆದ್ರಲ್ಲೂ ಅಂತ ಹುಡುಗ ಎಲ್ಲೂ ಸಿಗೋದಿಲ್ಲ ಅಂತ ಬೇರೆ ಹೇಳ್ತಿದ್ಲು. ಹಾಗಿದ್ಮೇಲೆ ನಿನ್ ಮಗ ಮನೋಜನ್ಗಿಂತ ರವಿಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಕಣೆ. ಯಾವ್ದಕ್ಕೂ ಶ್ರುತಿ ಹತ್ರ ಒಂದ್ ಮಾತ್ ಹೇಳಿ ರವಿನ ಹುಷಾರಾಗಿರು ಅಂತ ಹೇಳು, ಅವನನ್ನ ಸ್ವಲ್ಪ ಹದ್ಬಸ್ತಲ್ಲಿ ಇಟ್ಕೊಳಕ್ ಹೇಳು. ಇಲ್ಲ ಅಂದ್ರೆ ಶ್ರುತಿ ಬದ್ಲಿಗೆ ಈ ಹುಡುಗಿನೇ ನಿನ್ ಮನೆಗೆ ಸೊಸೆಯಾಗ್ ಬಂದ್ಬಿಡ್ತಾಳೆ, ಹುಷಾರು ಅಂತ ಕಸ್ತೂರಿ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿಗೆ ಭಯ ಆಗ್ತಿರತ್ತೆ. ಅದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕುಸುಮ ಅವರು ಮತ್ತೆ ಮಂಜಾ ಇಬ್ರುನು ಸೂರ್ಯನ್ಗೋಸ್ಕರ ಕಾಯ್ತಿರ್ತಾರೆ. ಅಲ್ಗೆ ಚೇತನಣ್ಣ ಬಂದು ಅವ್ರಿಬ್ರಿಗೂ ಕಾಫಿ ಕೊಡಿಸ್ತಾನೆ. ಅಮ್ಮ, ನೀವು ಏನಪ್ಪಾ ಇದು ನಮ್ ಕುಟುಂಬದ ವಿಷಯಕ್ಕೆ ಒಂದ್ ತಲೆ ಹಾಕ್ತಾನೆ ಅಂತ ನಿಮ್ಗೆ ಬೇಜಾರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ಬೋದಾ ಅಂತ ಚೇತನ ಕೇಳಿದಾಗ, ಏನಪ್ಪಾ ಅದು ಅಂತ ಕುಸುಮ ಅವರು ಕೇಳ್ತಾರೆ. ಸೂರ್ಯ ನಮ್ಮ ಹತ್ರ ಎಲ್ಲಾ ವಿಷಯನೂ ಹೇಳ್ತಾನಮ್ಮ ಅಂತ ಚೇತನ ಹೇಳ್ಬೇಕಾದ್ರೆ, ನೋಡಪ್ಪ, ನೀನು ನಮ್ಮನೇಲಿ ಒಬ್ಬನ್ ತರಾನೆ, ಮೀನನು ನಿನ್ನ ಅಣ್ಣ ಅಂತಾನೆ ಅನ್ಕೊಂಡಿದಾಳಪ್ಪ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಮ್ಮ, ಆ ಪ್ರೀತಿಯಿಂದನೇ ನಾನ್ ಇದ್ರ ಬಗ್ಗೆ ಹೇಳ್ತಾ ಇದೀನಮ್ಮ. ಸೂರ್ಯ ಯಾವ್ದೇ ತೀರ್ಮಾನ ತಗೊಂಡ್ರು ಎಲ್ಲ ಯೋಚನೆ ಮಾಡಿನೇ ತಗೋತಾನಮ್ಮ. ಸೂರ್ಯ ಹೇಳ್ದಂಗೆ ಆ ಅರುಣ್ ಒಳ್ಳೆನಲ್ಲಮ್ಮ, ತುಂಬಾ ಕೆಟ್ಟವನು, ಸೈಕೋ ಅಂತಾರಲ್ಲ ಆ ತರ ಅವನು. ಅದಕ್ಕೆಮ್ಮ ಅಂತವನ್ ಜೊತೆ ಹೋಗಿ ನಮ್ ಮನೆ ಹುಡುಗಿ ಹೇಗ್ ಬಾಳ್ತಾಳೋ ಅನ್ನೋ ಭಯದಲ್ಲಿ ಅವನ್ ಈ ರೀತಿ ಹೇಳ್ತಿದ್ದಾನೆ. ಅವನ್ ಮನ್ಸಲ್ಲಿ ಬೇರೆ ಯಾವ ಭಾವನೆನೂ ಇಲ್ಲಮ್ಮ ಅಂತ ಚೇತನ ಹೇಳ್ಬೇಕಾದ್ರೆ, ಆದ್ರೆ ಅಣ್ಣ, ಕನಕನ್ಗೆ ಆ ಹುಡ್ಗ ಇಷ್ಟ ಆಗಿದಾನಲ್ಲ ಅಣ್ಣ, ಏನ್ ಮಾಡೋದು ಅಂತ ಮಂಜಾ ಹೇಳ್ಬೇಕಾದ್ರೆ, ಅದು ನನ್ಗೂ ಗೊತ್ತು ಕಣೋ ಮಂಜಾ, ನಾನು ಸೂರ್ಯನ ಹತ್ರ ತುಂಬಾ ಕೇಳ್ಕೊಂಡೆ ಕಣೋ, ಆದ್ರೆ ಆ ಅರುಣ್ ವಿಷಯದಲ್ಲಿ ಅವನ್ಗಿನ್ನೂ ಕೋಪ ಕಮ್ಮಿ ಆಗಿಲ್ಲ ಕಣೋ, ಅವನ್ ಮನ್ಸನ್ನ ಬದಲಾಯಿಸೋದು ತುಂಬಾ ಕಷ್ಟ ಕಣೋ ಅಂತ ಚೇತನ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯ ಅಲ್ಲಿಗ್ ಬರ್ತಾನೆ. ನೋಡು, ಸೂರ್ಯ ಬಂದ ಅಂತ ಚೇತನ ಹೇಳ್ಬೇಕಾದ್ರೆ ಸೂರ್ಯ ಕಾರಿಂದ ಇಳಿಬೇಕಾದ್ರೆ ಕುಸುಮ ಮತ್ತೆ ಮಂಜಾ ಇಬ್ರನ್ನ ನೋಡಿ ಸೂರ್ಯ ಅಲ್ಲಿಗ್ ಬಂದು, ಏನತ್ತೆ ಇಬ್ರು ಇಲ್ಲಿಗ್ ಬಂದ್ಬಿಟ್ಟಿದೀರಾ, ಏನ್ ವಿಷಯ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅದು ಭಾವ ಏನಂದ್ರೆ ಅಂತ ಮಂಜಾ ಹೇಳಕ್ ಹೋದಾಗ, ಲೋ, ಈ ಬಿಸ್ಲಲ್ಲಿ ಅತ್ತೆನ್ ಯಾಕೋ ಕರ್ಕೊಂಡ್ ಬರಕ್ ಹೋದೆ, ಒಂದ್ ಮಾತ್ ಹೇಳಿದಿರ ನಾನೇ ಮನೆಗ್ ಬರ್ತಾ ಇರ್ಲಿಲ್ವಾ ಅಂತ ಸೂರ್ಯ ಹೇಳ್ತಾನೆ. ಇಲ್ಲಾಳಿ ಅಂದ್ರೆ ನಾನೇ ನಿಮ್ಮನ್ನ ನೋಡ್ಬೇಕು, ಕರ್ಕೊಂಡ್ ನಡಿ ಅಂತ ಇವನ್ಗೆ ಹೇಳ್ದೆ ಅಂತ ಕುಸುಮ ಅವ್ರು ಹೇಳ್ದಾಗ, ಹೌದಾ ಅತ್ತೆ, ಕಾಫಿ ಟೀ ಏನಾದ್ರು ಕುಡಿತೀರಾ, ಚೇತಾ ಕಾಫಿ ಟೀ ಏನಾದ್ರು ತಗೊಂಡ್ ಬಾರೋ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲಾಳಿ ಅಂದ್ರೆ ಅವ್ರು ಅವಾಗ್ಲೇ ನಮ್ಗೆ ತಂದ್ಕೊಟ್ರು ಅಂತ ಕುಸುಮ ಅವ್ರು ಹೇಳ್ತಾರೆ. ಹೌದಾ, ಒಳ್ಳೇದಾಯ್ತು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಅಣಿಯಂದ್ರೆ ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು, ನಮ್ ಮನೇಲಿ ಇವಾಗ ನಡೀತಾ ಇರೋ ಪರಿಸ್ಥಿತಿ ಬಗ್ಗೆ ನಿಮ್ ಹತ್ರ ಮಾತಾಡ್ಬೇಕಾಗಿತ್ತು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಸರಿ ಅತ್ತೆ, ಏನ್ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಕನಕ ಇವಾಗ ಕೆಲ್ಸಕ್ ಹೋಗ್ತಿದ್ದಾಳೆ ಅಂತ ಕುಸುಮ ಅವ್ರು ಹೇಳಿದಾಗ, ಹೌದತ್ತೆ, ನಾನ್ ನೋಡ್ದೆ, ಆಸ್ಪತ್ರೆಯಲ್ಲಿ ಒಬ್ರನ್ನ ಅಡ್ಮಿಟ್ ಮಾಡಕ್ ಹೋಗಿದ್ದೆ, ಅಲ್ಲಿ ಕನಕ ಮತ್ತೆ ಕೆಲ್ಸಕ್ ಬರ್ತಿರೋದನ್ನ ನೋಡ್ದೆ. ಅಲ್ಲತ್ತೆ, ಡಾಕ್ಟರ್ ಅವಳನ್ನ ರೆಸ್ಟ್ ಮಾಡೋದಕ್ಕೆ ಹೇಳಿದಾರೆ, ಮತ್ತ್ಯಾಕ ಅವಳನ್ನ ಕೆಲ್ಸಕ್ ಕಳ್ಸದ್ರಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏನ್ ಮಾಡೋದವಳೆ ಅಂದ್ರೆ ಅವಳು ಮನೇಲೇ ಇದ್ರೆ ಏನಾದ್ರೂ ಯೋಚನೆ ಮಾಡ್ಕೊಂಡು ಒಬ್ಳೆ ಕುತ್ಕೊಂಡ್ಬಿಡ್ತಾಳೆ. ಅವಳ ಆ ರೀತಿ ಕುತ್ಕೊಂಡಿರೋದನ್ನ ನಮ್ಮಿಂದ ನೋಡೋದಕ್ಕಾಗ್ಲಿಲ್ಲ. ಸರಿ ಆಯ್ತು, ಹೋಗ್ಬಾ ಅಂತ ನಾನೇ ಹೇಳ್ದೆ ಅಂತ ಕುಸುಮ ಅವ್ರು ಹೇಳ್ತಾರೆ. ಹೋಗ್ಲಿ ಬಿಡಿ ಅತ್ತೆ, ಕೆಲ್ಸ ಮಾಡ್ತಿದ್ರೆ ಅವಳ ಮೈಂಡು ಸ್ವಲ್ಪ ರಿಲ್ಯಾಕ್ಸ್ ಆಗತ್ತೆ, ಆಗ ಬೇರೆ ಯಾವ ವಿಷಯದ ಬಗ್ಗೆನೂ ಯೋಚನೆ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಸರಿ, ನೀವೇನ ಹೇಳಕ್ ಬಂದ್ರಿ, ಏನ್ ಹೇಳಿ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಮಂಜೋರಪ್ಪ ಹೋದಾಗಿಂದ ನಿಮ್ಮನ್ನ ಕೇಳ್ದೆ ನಮ್ ಮನೇಲಿ ಏನು ನಡೆದಿಲ್ಲಪ್ಪ, ಯಾಕಂದ್ರೆ ನಿಮ್ಮ ತೀರ್ಮಾನನೇ ನಮ್ಗೆ ಮುಖ್ಯ ಅಂತ ನಾವ್ ಅನ್ಕೊಂಡಿದೀವಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಏನೋ ಹೇಳಕ್ ಬಂದಿದ್ದೀರಾ, ಪರವಾಗಿಲ್ಲ,
ನೇರವಾಗಿ ಹೇಳಿ ಅಂತ ಸೂರ್ಯ ಕೇಳ್ತಾನೆ. ಕನಕ ಇಷ್ಟಪಡ್ತಿರೋ ಹುಡುಗ ನಿಮ್ಗಿಷ್ಟ ಇಲ್ಲ, ನಿಮ್ಗಿಷ್ಟ ಇಲ್ದಿರೋ ಹುಡುಗ ನಮ್ ಮನೆಗೆ ಅಳಿಯಾಗಿ ಬರ್ಬಾರ್ದು ಅಂತ ನಾವ್ ಅನ್ಕೋತಾ ಇದೀವಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಆ ಅರುಣು ನನ್ಗಿಷ್ಟ ಇಲ್ಲ ಅನ್ನೋದು ಸಮಸ್ಯೆ ಅಲ್ಲ. ಒಬ್ಬ ವ್ಯಕ್ತಿ ಒಬ್ಬರಿಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರ್ಬೋದು, ಅದು ಬೇರೆ. ಆದ್ರೆ ಅವನು ಸರಿಯಾದ ವ್ಯಕ್ತಿನೇ ಅಲ್ಲ ಅನ್ನೋದು ಇಲ್ಲಿ ದೊಡ್ಡ ಸಮಸ್ಯೆ ಆಗಿರೋದು. ಅವ್ನ್ ಕ್ಯಾರೆಕ್ಟರೇ ಸರಿ ಇಲ್ಲ ಅತ್ತೆ, ಸೈಕೋ ಅವನು. ಈ ಮೀನಮ್ಮನು ಅದೇ ರೀತಿನೇ ಯೋಚನೆ ಮಾಡ್ತಿದ್ದಾಳೆ ಅತ್ತೆ. ನನ್ಗೆ ಅವನ್ ಇಷ್ಟ ಇಲ್ಲ, ಅದಕ್ಕೆ ನಾನು ಈ ಮದ್ವೆನ ತಡಿತಾ ಇದೀನಿ ಅಂತ ಅನ್ಕೊಂಡಿದ್ದಾಳೆ. ಅದು ನಿಜ ಅಲ್ಲ ಅತ್ತೆ, ನೀವೆಲ್ರೂ ನನ್ನನ್ನ ತಪ್ಪು ತಿಳ್ಕೊಂಡಿದೀರಾ. ಈಗ ನನಗೂ ಅವನ್ಗೂ ಜಗಳ ಅಂದ್ರೆ ಅವ್ನ್ ಒಳ್ಳೆಯವನಾಗಿದ್ರೆ ನನ್ಗೇನ್ ತೊಂದ್ರೆ ಇದೆ ಹೇಳಿ? ನನಗೇನು ಕನಕನ್ ಜೀವನ ಅಷ್ಟೇ ಬೇಕಾಗಿರೋದು. ಮದ್ವೆ ಆದ್ಮೇಲೆ ಅವ್ರಿಬ್ರು ತಾನೇ ಜೊತೆಲಿ ಸಂಸಾರ ಮಾಡ್ಬೇಕಾಗಿರೋದು. ನಾನ್ ಹೋಗಿ ಅವ್ರಿಬ್ರ ಮಧ್ಯೆ ಏನ್ ಮಾಡ್ಬೇಕಾಗಿದೆ ಹೇಳಿ? ಅವ್ನ್ ಕ್ಯಾರೆಕ್ಟರೇ ಸರಿ ಇಲ್ಲ ಅತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನೀವ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇದೆ ಹೇಳಿ ಅಂದ್ರೆ. ಆದ್ರೆ ಏನ್ ಮಾಡೋದು ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅತ್ತೆ ಇದೇ ವಿಷಯನ ನಾನು ನಮ್ಮ ಅಪ್ಪನ ಹತ್ರ ಹೇಳ್ದೆ. ಮನುಷ್ಯ ಒಳ್ಳೆಯವನಿದ್ರೆ ಮದ್ವೆ ಮಾಡ್ಕೊಟ್ರೆ ಆಯ್ತು ಬಿಡಪ್ಪ ಅಂತ ಹೇಳಿದ್ರು. ನೀವೇ ಹೇಳಿ, ನಾನ್ ಯಾವತ್ತಾದ್ರೂ ನನ್ನ ಅಪ್ಪನ ಮಾತನ್ನ ಮೀರಿದೀನ ಅಂತ ಸೂರ್ಯ ಹೇಳ್ಬೇಕಾದ್ರೆ, ನನ್ಗೆ ಗೊತ್ತಿದೆ ಹೇಳಿ ಅಂದ್ರೆ ನೀವು ನಿಮ್ಮ ಅಪ್ಪನ ಮಾತನ್ನ ಯಾವತ್ತೂ ಮೀರೋದಿಲ್ಲ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಈಗಿರ್ಬೇಕಾದ್ರೆ ನನಗಿಷ್ಟ ಇಲ್ಲ ಅವನು ಅಂತ ನಾನ್ ಯಾಕೆ ಕನಕನ್ ಮದ್ವೆನ ನಿಲ್ಸ್ಲಿ ಹೇಳಿ? ಅವನು ಒಳ್ಳೆಯವನಲ್ಲ, ಅದಕ್ಕೋಸ್ಕರನೇ ನಾನ್ ಬೇಡ ಅಂತ ಹೇಳ್ತಾ ಇರೋದು. ಪಾಪ ಕನಕನ್ಗೆ ಏನು ಗೊತ್ತಾಗೋದಿಲ್ಲ, ಚಿಕ್ಕ ಹುಡುಗಿ, ಅವಳ ಜೀವನ ಚೆನ್ನಾಗಿರ್ಬೇಕಲ್ವಾ ಅತ್ತೆ? ಏನೋ ಅವಳು ಆಸೆ ಪಡ್ತಿದ್ದಾಳೆ ಅಂತ ತಪ್ಪಾಗಿರೋ ವ್ಯಕ್ತಿ ಕೈಲಿ ಅವಳ ಜೀವನನ ಕೊಡ್ಬಾರ್ದು ಅಲ್ವಾ ಅತ್ತೆ? ಈಗ ರೋಡಲ್ಲಿ ಈ ಚೆನ್ನಾಗಿರೋ ಕಾರುಗಳೆಲ್ಲ ಹೋಗ್ತಾ ಇರ್ತವೆ, ಅದಕ್ಕೆ ಆಸೆ ಪಟ್ವಿ ಅಂತ ಅದೆಲ್ಲ ಬೇಕು ಅಂತ ಯೋಚನೆ ಮಾಡಕ್ಕಾಗತ್ತಾ? ನೀವೇ ಹೇಳಿ ಅಂತ ಸೂರ್ಯ ಹೇಳ್ಬೇಕಾದ್ರೆ ನನ್ಗೆ ಅರ್ಥ ಆಗ್ತಿದೆ ಹೇಳಿ ಅಂದ್ರೆ, ಅದಕ್ಕೆ ನಿಮ್ಗೆ ಅವ್ನ್ ಇಷ್ಟ ಇಲ್ಲ ಅಂತಾನೆ ನಮಗೂ ಅವನನ್ನ ಕನಕನ್ ಮದ್ವೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಕನಕನೇ ಸ್ವಲ್ಪ ಹಠ ಮಾಡ್ತಿದ್ದಾಳೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಏನು ಮದ್ವೆ ಆದ್ರೆ ಅವನೇನೆ ಮದ್ವೆ ಆಗೋದು ಅಂತ ಹಠ ಮಾಡ್ತಿದ್ದಾಳ ಅಂತ ಸೂರ್ಯ ಕೇಳಿದಾಗ, ಅಯ್ಯೋ ಇಲ್ಲ ಅಳಿ ಅಂದ್ರೆ ಅವಳು ಆ ರೀತಿ ಹೇಳ್ತಿಲ್ಲ. ಅರುಣ್ ಅಲ್ದೆ ಹೋದ್ರು ಬೇರೆ ಯಾರನ್ನು ಮದ್ವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾಳೆ. ಜೀವನ ಪೂರ್ತಿ ಒಂಟಿಯಾಗಿ ನಿಮ್ ಜೊತೆನೆ ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಹೇಳಿ ಅಂದ್ರೆ ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಅಷ್ಟೇ ತಾನೆ, ಈಗ ನೋಡಿ ನಾನು ಮೀನಾ ಏನು ಇಷ್ಟಪಟ್ಟ ಮದ್ವೆ ಆದ್ವಿ, ಆದ್ರೆ ಇವಾಗ ಚೆನ್ನಾಗಿದೀವಿ ತಾನೆ, ಮದ್ವೆ ಆದ್ಮೇಲೆ ಅವಳು ಸರಿ ಹೋಗ್ತಾಳ್ ಬಿಡಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇಲ್ಲ ಬಾವ ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ ಅವಳ ನಿರ್ಧಾರದಲ್ಲಿ, ಅವಳ ಮನ್ಸನ್ನ ಬದಲಾಯಿಸ್ತಾಳೆ ಅನ್ನೋ ನಂಬಿಕೆ ನಂಗಿಲ್ಲ ಅಂತ ಮಂಜ ಹೇಳ್ತಿರ್ತಾನೆ. ಹೌದು ಅಳಿ ಅಂದ್ರೆ ಅವಳು ಈ ರೀತಿ ಹೇಳಿದ್ಮೇಲೆ ನಮ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ನೀವೇ ಏನಾದ್ರೂ ದಾರಿ ತೋರಿಸ್ಬೇಕು ಅಂತ ಕುಸುಮ ಅವರು ಕೇಳ್ಬೇಕಾದ್ರೆ, ನೋಡಿಯತ್ತೆ ಕನಕ ಏನು ಎತ್ತ ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ, ತುಂಬಾ ಬುದ್ಧಿವಂತೆ, ನೀವೇನು ತಲೆ ಕೆಡ್ಸ್ಕೋಬೇಡಿ, ಅವಳು ಜವಾಬ್ದಾರಿ ಇರೋಂತ ಹುಡುಗಿ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಬಾವಾ ಇಷ್ಟೆಲ್ಲ ಮಾತಾಡೋದ್ರ ಬದ್ಲು ಆ ಅರುಣ್ ಜೊತೆನೆ ಕನಕನ್ ಮದ್ವೆನೆ ಮಾಡ್ಬೋದಲ್ವಾ ಅಂತ ಮಂಜ ಹೇಳ್ಬೇಕಾದ್ರೆ, ಸೂರ್ಯನ್ಗೆ ಅದನ್ನ ಕೇಳಿ ಕೋಪ ಬರುತ್ತೆ. ಕುಸುಮ ಅವರು ಮಂಜನ್ಗೆ ಸುಮ್ನೆ ಇರುವಂತ ಸಮಾಧಾನ ಮಾಡ್ತಿರ್ತಾರೆ. ಅಳಿಯಂದ್ರೆ ಇವನು ಕನಕನ್ಗೋಸ್ಕರ ಹೇಳ್ತಾ ಇದ್ದಾನೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ನಿಮ್ ಹತ್ರ ಇದನ್ನ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಬಂದ್ವಿ. ನೀವು ಅವಳ ಬಗ್ಗೆ ಯಾವ್ದೇ ನಿರ್ಧಾರ ತಗೊಂಡ್ರು ನಮ್ಗೆ ಅದ್ರಲ್ಲಿ ಒಪ್ಪಿಗೆ ಇದೆ ಅಳಿಯಂದ್ರೆ. ಸರಿ ಅಳಿಯಂದ್ರೆ ನಾವು ಬರ್ತೀವಿ ಅಂತ ಕುಸುಮ ಅವ್ರು ಹೇಳ್ಬೇಕಾದ್ರೆ, ಸರಿ ಇರಿ ಅತ್ತೆ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಬೇಡ ಬಾವ ನಾವು ಆಟೋದಲ್ಲೇ ಹೋಗ್ತೀವಿ ಅಂತ ಹೇಳಿ ಕುಸುಮ ಮತ್ತೆ ಮಂಜಾಯ್ ಇಬ್ರು ಅಲ್ಲಿಂದ ಹೊರಡ್ತಾರೆ. ಲೋ ಸೂರ್ಯ, ನಿಮ್ ಮತ್ತೆ ಏನ್ ಹೇಳಕ್ ಬಂದಿದ್ರು ಅಂತ ಚೇತನನ್ನ ಕೇಳ್ದಾಗ, ಅವ್ರ ಏನ್ ಹೇಳಕ್ ಬಂದ್ರು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ ಕಣೋ. ಆದ್ರೆ ಆ ಅರುಣ್ನ ಬಿಟ್ಟು ಕನಕನ್ಗೆ ಬೇರೆಯವ್ರ ಜೊತೆ ಮದ್ವೆ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಮಾತ್ರ ಅನ್ನಿಸ್ತಾ ಇದೆ ನನಗೆ. ಅದಕ್ಕೆ ನಾನೇನಾದ್ರೂ ಮನಸ್ನ ಬದಲಾಯಿಸ್ತೀನೇನೋ ಅಂತ ಬಂದ್ ಮಾತಾಡಕ್ ಬಂದಿದ್ದಾರೆ ಅನ್ಸ್ತಿದೆ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಲೋ ಸೂರ್ಯ ನೀನ್ ಅಷ್ಟ್ ಜಲ್ದಿ ನಿರ್ಧಾರನ ಬದಲಾಯಿಸನೇ ಅಲ್ವಲ್ಲೋ ಅಂತ ಚೇತನ ಹೇಳ್ತಾನೆ. ಲೋ ಚೇತ, ಅವ್ನ್ ಒಳ್ಳೆಯವನಾಗಿದ್ರೆ ನಾನೇ ಮುಂದೆ ನಿಂತು ಮದ್ವೆ ಮಾಡಿಸ್ತಿದ್ದೆ ಕಣೋ. ನನ್ ಮೇಲಿರೋ ದ್ವೇಷನ ಮನ್ಸಲ್ಲಿ ಇಟ್ಕೊಂಡು ಎಲ್ಲಿ ಕನಕನ್ ಜೀವನನ ಹಾಳ್ ಮಾಡ್ಬಿಡ್ತಾನೋ ಅನ್ನೋ ಭಯ ಕಣೋ ನನ್ಗೆ. ಅವ್ನ್ ಒಳ್ಳೆಯವನಾಗಿದ್ರೆ ನಾನು ಅವ್ನ್ ಕಾಲಕ್ ಬಿದ್ದು ನನ್ ಹುಡ್ಗಿನ ಚೆನ್ನಾಗ್ ನೋಡ್ಕೊಂತ ಬೇಕಾದ್ರೆ ಕೇಳ್ತಿದ್ದೆ ಕಣೋ. ಆದ್ರೆ ಅವ್ನ್ ಕ್ಯಾರೆಕ್ಟರೇ ಸರಿ ಇಲ್ಲ ಕಣೋ. ಇದಕ್ಕೂ ಮೇಲೆ ಇವ್ರಿಗೆಲ್ರಿಗೂ ಹೇಗ್ ಅರ್ಥ ಮಾಡಿಸ್ಬೇಕು ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಕಣೋ ಅಂತ ಸೂರ್ಯ ಯೋಚನೆ ಮಾಡ್ತಾ ನಿಂತ್ಕೋತಾನೆ. ಈ ಕಡೆ ಶಾಂತಿ ಯೋಚನೆ ಮಾಡ್ಕೊಂಡ್ ಕುತ್ಕೊಂಡಿರ್ಬೇಕಾದ್ರೆ ಅಲ್ಗೆ ಶ್ರುತಿ ಬರ್ತಾಳೆ. ಶ್ರುತಿ ಬಾರಮ್ಮ ಇಲ್ಲಿ, ನೀನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು ಅಂತ ಶಾಂತಿ ಹೇಳಿದಾಗ, ಏನತ್ತೆ ಅಂತ ಶ್ರುತಿ ಹತ್ರ ಬರ್ತಾಳೆ. ನಾನು ಮತ್ತೆ ಕಸ್ತೂರಿ ಇವತ್ತು ರವಿ ಕೆಲ್ಸ ಮಾಡೋ ರೆಸ್ಟೋರೆಂಟ್ ಹೋಗಿದ್ವಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಯಾಕತ್ತೆ ಊಟ ಮಾಡಕ್ ಹೋಗಿದ್ರಾ ಅಂತ ಶ್ರುತಿ ಕೇಳ್ತಾಳೆ.
ಇಲ್ಲ ಇಲ್ಲ, ನಾವು ಬೇರೆ ವಿಷಯಕ್ಕೆ ಹೋಗಿದ್ವಿ, ಹಾಗೆ ರವಿನ ನೋಡ್ಕೊಂಡ್ ಬರೋಣ ಅಂತ ಹೋಗಿದ್ವಿ ಅಂತ ಶಾಂತಿ ಹೇಳ್ಬೇಕಾದ್ರೆ, ಸರಿ ಆಯ್ತು, ಅದನ್ ಯಾಕೆ ನನ್ನ ಹತ್ರ ಹೇಳ್ತಾ ಇದೀರಾ ಅಂತ ಶ್ರುತಿ ಕೇಳ್ತಾಳೆ. ಅದು ಹಾಗಲ್ಲ ಕಣಮ್ಮ ಶ್ರುತಿ, ಏನೋ ನನ್ ಮನ್ಸಿಗೆ ಬಂದಿದ್ದನ್ನು ನಾನ್ ನಿನ್ನ ಹತ್ರ ಹೇಳೋಣ ಅಂತ ಕರೆಸ್ದೆ. ರವಿನ ಇನ್ಮೇಲೆ ಅಲ್ಲಿ ಕೆಲಸದಿಂದ ಆಚೆಗ್ ಬರೋದಕ್ಕೆ ಕೇಳು, ಅವನು ಅಲ್ಲಿ ಕೆಲ್ಸ ಮಾಡೋದ್ ಬೇಡ ಅಂತ ಶಾಂತಿ ಹೇಳಿದಾಗ ಅದನ್ನ ಕೇಳಿ ಶ್ರುತಿ ಆಶ್ಚರ್ಯ ಪಡ್ತಿರ್ತಾಳೆ. ಅತ್ತೆ, ನೀವ ಇದನ್ನ ಹೇಳ್ತಾ ಇರೋದು? ಅಲ್ಲ, ನೀವ್ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಶ್ರುತಿ ಕೇಳ್ಬೇಕಾದ್ರೆ, ನನಗೇನೋ ಆ ನೀತು ನಡವಳಿಕೆನೆ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲಮ್ಮ. ಯಾವಾಗ ನೋಡಿದ್ರು ರವಿನ ಹೊಗಳ್ತಾನೆ ಇರ್ತಾಳೆ, ಅದೇ ನನ್ಗೆ ತುಂಬಾ ಭಯ ಆಗ್ತಿದೆ. ನಾನು ನನ್ ಸೊಸೆದಿರ್ವ ಹತ್ರ ಏನ್ ಬೇಕಾದ್ರೂ ಜಗಳ ಮಾಡ್ತೀನಿ, ಆದ್ರೆ ಬೇರೆಯವ್ರಿಗೋಸ್ಕರ ನನ್ ಸೊಸೆದಿರ್ನ ಬಿಟ್ಕೊಡೋದಿಲ್ಲ ಅಂತ ಶಾಂತಿ ಹೇಳ್ಬೇಕಾದ್ರೆ, ವಾವ್, ಒಳ್ಳೆ ಪಾಲಿಸಿ ಅತ್ತೆ. ಆದ್ರೆ ನೀವು ಈ ಸುತ್ತಿ ಬಳಸಿ ಮಾತಾಡೋದು ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ಏನೇ ಇದ್ರು ಸ್ಟ್ರೈಟ್ ಆಗಿ ಹೇಳಿ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಇನ್ನೇನ್ ಹೇಳ್ಬೇಕು ಇವಳಿಗೆ. ನೋಡಿ ಶ್ರುತಿ, ನೀನೇನಾದ್ರೂ ರವಿನ ಅಲ್ಲೇ ಕೆಲ್ಸ ಮಾಡಕ್ ಬಿಟ್ರೆ ರವಿ ಮತ್ತೆ ನಿನ್ನೆನ ಇಬ್ರುನು ಆ ನೀತು ದೂರ ಮಾಡ್ಬಿಡ್ತಾಳೆ, ಹುಷಾರು ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶ್ರುತಿಗೆ ಶಾಕ್ ಆಗತ್ತೆ. ಅದಿರ್ಲಿ ಅತ್ತೆ, ಫಸ್ಟ್ ಆಫ್ ಆಲ್ ನೀವ್ಯಾಕೆ ಅಲ್ಲಿಗೆ ಹೋದ್ರಿ ಅಂತ ಶ್ರುತಿ ಕೇಳಿದಾಗ, ಅದಾ ಒಂದ್ ಹುಡುಗ ಇದ್ದ, ಅವನ್ಗೆ ನೀತನ ಮದ್ವೆ ಮಾಡ್ಕೋತೀಯಾ ಅಂತ ಕೇಳೋಣ ಅಂತ ಹೋದೆ. ಆದ್ರೆ ಅವಳು ಏನೇ ಕೇಳಿದ್ರು ಹುಡುಗ ನೋಡೋದಿಕ್ಕೆ ರವಿ ತರ ಇರ್ಬೇಕು, ಅವನ್ ಕ್ಯಾರೆಕ್ಟರ್ ರವಿ ತರ ಇರ್ಬೇಕು ಅಂತ ಅವನನ್ನೇ ಉದಾಹರಣೆ ಕೊಡ್ತಾ ಇದ್ಲು ಕಣಮ್ಮ. ಅವಳು ಏನ್ ಅನ್ಕೊಂಡಿದ್ದಾಳೆ ಅಂತ ಶಾಂತಿ ಕೋಪ ಮಾಡ್ಕೊಂಡ್ ಕೇಳ್ಬೇಕಾದ್ರೆ ಅದನ್ನ ನೋಡಿ ಶ್ರುತಿ ನಗ್ತಿರ್ತಾಳೆ. ಏನಮ್ಮ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನೀನ್ ನೋಡಿದ್ರೆ ಈ ರೀತಿ ನಗ್ತಿದ್ಯಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ನಾನೇ ಸಪರೇಟ್ ಆಗಿ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಬಾ ಅಂತಂದ್ರೆ ಅವ್ನ್ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಯ್ಯೋ ಅದ್ ನನ್ ಗೊತ್ತಿದೆಮ್ಮ, ಆದ್ರೆ ಅವ್ನ್ ಯಾಕೆ ಒಪ್ಕೋತಾ ಇಲ್ಲ ಅಲ್ಲಿಗ್ ಬರೋದಿಕ್ಕೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಇದ್ರ ಬಗ್ಗೆ ನೀವೇ ಅವನ ಹತ್ರ ಕೇಳಿ, ಏ ರವಿ ಬಾರೋ ಇಲ್ಲಿ ಅಂತ ಶ್ರುತಿ ಹೇಳಿದಾಗ ರವಿ ಅಲ್ಲಿಗ್ ಬರ್ತಾನೆ. ಯಾಕೆ ಈ ರೀತಿ ಕಿರ್ಚ್ತಾ ಇದೀಯ, ಏನಾಯ್ತು ಅಂತ ರವಿ ಕೇಳ್ಬೇಕಾದ್ರೆ, ನೋಡು ನೀನ್ ಅಲ್ಲಿ ಕೆಲ್ಸ ಮಾಡೋದ್ ಬೇಡ ಅಂತ ಅತ್ತೆನೆ ಹೇಳ್ತಾ ಇದಾರೆ ಅಂತ ಶ್ರುತಿ ಹೇಳ್ಬೇಕಾದ್ರೆ, ಅಮ್ಮನ ಹತ್ರ ಏನೇನ್ ಹೇಳಿದ್ಯಾ ನೀನು ಅಂತ ರವಿ ಗದ್ರತಾನೆ. ಏ ನಾನ್ ಯಾಕೆ ಹೇಳಿ, ಅತ್ತೆನೆ ಹೇಳ್ತಾ ಇರೋದು, ನೀನು ಆ ನೀತು ಹತ್ರ ವರ್ಕ್ ಮಾಡೋದ್ ಬೇಡ ಅಂತ ಶ್ರುತಿ ಹೇಳಿದಾಗ ರವಿ ಆಶ್ಚರ್ಯದಿಂದ ಶಾಂತಿನೇ ನೋಡ್ತಾನೆ. ಹೌದು ಕಣೋ ರವಿ, ಶ್ರುತಿ ಹೇಳ್ದಂಗೆ ನೀನು ಒಬ್ನೇನೆ ಹೋಟೆಲ್ನ ಶುರು ಮಾಡು, ನೀನು ಓನರ್ ಆಗೋದಕ್ಕೆ ಎಲ್ಲಾ ಲಾಯಕ್ಕೂ ಇದೆ ನಿನ್ಗೆ. ಅಲ್ಲ ಕಣೋ, ಇಷ್ಟೊಂದೆಲ್ಲ ನಿನ್ಗೆ ಎಕ್ಸ್ಪೀರಿಯನ್ಸ್ ಇದ್ಕೊಂಡು ನೀನ್ ಯಾಕೋ ಇನ್ನು ಆ ನೀತು ಹತ್ರ ಕೆಲ್ಸ ಮಾಡ್ಬೇಕು ಅಂತ ಶಾಂತಿ ಕೇಳ್ಬೇಕಾದ್ರೆ, ಅಮ್ಮ ಇವಾಗ ಅದ್ರಿಂದ ನಿಮ್ಗೇನಾದ್ರೂ ತೊಂದ್ರೆ ಆಗಿದ್ಯಾ ಅಂತ ರವಿ ಕೇಳ್ತಾನೆ. ಹೇಳ್ತೀನಿ, ಬಂದ್ ಕುತ್ಕೋ ಅಂತ ಶಾಂತಿ ಹೇಳಿದಾಗ ರವಿನು ಬಂದು ಕುತ್ಕೋತಾನೆ. ಆಗ ಶಾಂತಿ ಕಸ್ತೂರಿ ಜೊತೆ ರವಿ ಹೋಟೆಲ್ಗೆ ಹೋಗಿದ್ದಾಗ ನಡೆದಿದ್ ವಿಷಯನೆಲ್ಲ ರವಿ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ರವಿಗೂ ಶಾಕ್ ಆಗತ್ತೆ. ನೋಡ, ಇದನ್ನೆಲ್ಲ ಬಿಟ್ಟು ನೀನ್ ಸುಮ್ನೆ ಶ್ರುತಿ ಹೇಳ್ದಂಗೆ ಇನ್ನೊಂದ್ ಹೋಟೆಲ್ನ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡು, ಅವಾಗ್ಲೇ ನೀನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಕೇಳಿಸ್ತಾ ಅತ್ತೆ ಹೇಳೋ ಮಾತನ್ನ ಇವಾಗ್ಲಾದ್ರೂ ಕೇಳು ಅಂತ ಶ್ರುತಿ ಹೇಳ್ತಾಳೆ. ಅಮ್ಮ, ನೀವೇನನ್ನೋ ಕೇಳಿಸ್ಕೊಂಡು ಏನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ಅದಕ್ ನಾನೇನಮ್ಮ ಮಾಡಕ್ಕಾಗತ್ತೆ ಅಂತ ರವಿ ಹೇಳ್ಬೇಕಾದ್ರೆ, ನೋಡ ರವಿ, ಸುಮ್ನೆ ಏನೇನೋ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ, ಆದಷ್ಟು ಬೇಗ ನೀವಿಬ್ರು ಹೋಟೆಲ್ನ ಓಪನ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ಯಾಕೆ ಅಮ್ಮನ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡ್ದೆ ಅಂತ ರವಿ ಕೋಪ ಮಾಡ್ಕೊಂಡು ರೂಮ್ಗೆ ಹೋಗ್ತಾನೆ. ಅವನ್ ಹಿಂದೆನೆ ಶ್ರುತಿನೂ ಜೊತೆಗೆ ಹೋಗ್ತಾಳೆ. ಹೇ, ನಾನ್ ಯಾಕೆ ಅವ್ರ ಹತ್ರ ಮಾತಾಡ್ಲಿ, ನಿಮ್ಮ ಅಮ್ಮನೇ ರೆಸ್ಟೋರೆಂಟ್ಗೆ ಹೋಗಿದ್ರಂತೆ, ಅವರು ಅಲ್ಲಿ ಏನ್ ನಡೀತೋ ಅದ್ರ ಬಗ್ಗೆ ಹೇಳಿದಾರ ಅಷ್ಟೇನೆ. ಇಲ್ಲಾಂದ್ರೆ ಯೋಚನೆ ಮಾಡು, ಇಷ್ಟ ದಿವ್ಸ ಮಾತಾಡದೇ ಇದ್ದವರು ಈಗ ಇದ್ದಕ್ಕಿದಂಗೆ ಮಾತಾಡಿದಾರೆ ಅಂದ್ರೆ ಅದಕ್ಕೇನೋ ಒಂದ್ ಅರ್ಥ ಇದೆ ಅಂತ ತಾನೆ. ಅಲ್ಲ, ಅತ್ತೆಗೆ ಆ ನೀತು ಕ್ಯಾರೆಕ್ಟರ್ ಏನು ಅಂತ ಗೊತ್ತಾಗಿದೆ, ನಿನಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ರವಿ ಜೊತೆ ಜಗಳ ಮಾಡ್ತಾಳೆ. ಆದ್ರೆ ರವಿಗೆ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಟೈಮ್ ಬೇಕು ಅಂತ ಹೇಳಿ ಶ್ರುತಿ ರವಿನೇ ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ರವಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಮೀನಾ ಹೂ ಕಟ್ತಾ ಕುತ್ಕೊಂಡಿರ್ತಾಳೆ. ಅಷ್ಟ್ರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ನಿಮ್ಮಮ್ಮನ್ನ ನನ್ನ ಹತ್ರ ಮಾತಾಡು ಅಂತ ನೀನೇ ತಾನೇ ಕಳ್ಸಿದ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ, ಜೀನು ಅಮ್ಮ ನಿಮ್ ಹತ್ರ ಬಂದ್ ಮಾತಾಡಿದ್ರಾ ಅಂತ ಮೀನಾ ಕೇಳಿದಾಗ, ಆಹಾಹಾ, ಏನು ಗೊತ್ತಿಲ್ದರೋಳ್ ತರ ಕೇಳ್ತಿದ್ಯಾ ನೋಡು, ಅತ್ತೆ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ, ಅವರು ಈ ರೀತಿ ಬರೋಂತವ್ರಲ್ಲ, ನೀನೇ ಬೇಕು ಅಂತ ಅವ್ರನ್ನ ಅಲ್ಲಿ ಕಳ್ಸಿರೋದು, ಹೇಳು ಮೀನಾ ಅಂತ ಸೂರ್ಯ ಕೇಳಿದಾಗ, ರೀ ಅವ್ರಲ್ಲಿಗ್ ಬಂದಿದ್ರು ಅಂತ ನೀವ್ ಹೇಳಿದ್ಮೇಲೆ ನನ್ ಗೊತ್ತಾಗಿರೋದು ಅಂತ ಮೀನಾ ಹೇಳ್ಬೇಕಾದ್ರೆ, ಸುಳ್ಳು ಹೇಳ್ಬೇಡ ಮೀನಾ ಕನಕನ್ ಮದ್ವೆ ಬಗ್ಗೆ ಮಾತಾಡು ಅಂತ ನೀನೇ ತಾನೇ ಅವ್ರನ್ನ ಕಳ್ಸಿರೋದು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀವಿ ಕಣೆ, ನೀನೇ ಬೇಕು ಅಂತ ಅವ್ರ ಕಿವಿಗೆ ಚೆನ್ನಾಗಿ ತುಂಬಿ ಅಲ್ಲಿ ನನ್ನ ಹತ್ರ ಮಾತಾಡಕ್ ಕಳ್ಸಿದ್ದೆ ಅಂತ ನಂಗೆ ಚೆನ್ನಾಗ್ ಗೊತ್ತು ಕಣೆ
ಅಂತ ಸೂರ್ಯ ಹೇಳ್ಬೇಕಾದ್ರೆ, ರೀ ಎಲ್ಲ ಗೊತ್ತಿರೋರ್ ತರಾನೇ ಮಾತಾಡ್ಬೇಡ್ರಿ, ನಾನ್ ಯಾಕ್ರಿ ಅಮ್ಮನ ಅಲ್ಲೆಲ್ಲ ಕಳಿಸ್ಲಿ, ಮೊದ್ಲು ಅಮ್ಮ ಬಂದು ಏನ್ ಮಾತಾಡಿದ್ರು ಅಂತ ಹೇಳಿ ಅಂತ ಮೀನಾ ಹೇಳ್ಬೇಕಾದ್ರೆ, ನಿನ್ಗೆ ಹೂ ಕಟ್ಟಕ್ ಮಾತ್ರ ಬರುತ್ತೆ ಅನ್ಕೊಂಡಿದ್ದೆ, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ಅಂತ ಹೇಳ್ಕೊಂಡು ಸೂರ್ಯ ಮೀನನ್ನೇ ಗುರಾಯಿಸ್ತಿರ್ತಾನೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.